ಬೆಂಗಳೂರಿನ ಯಲಹಂಕದ ಬಳಿಯ ಹೆನ್ನೂರಿನಲ್ಲಿ ನಡೆದಿರೋ ಅದೊಂದು ಅಪಘಾತ ಜನರಲ್ಲಿ ದಿಗ್ಭ್ರಮೆಗೆ ಕಾರಣವಾಗಿದೆ. ಶಾಲಾ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮಕ್ಕಳು ಮೃತಪಟ್ಟಿದ್ದು, ಅವರ ಕುಟುಂಬಸ್ಥರು ಸಹ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ತಂದೆಯ ಜೊತೆ ಹೋಗಿದ್ದ ಮಗು ಹಾಲು ತೆಗೆದುಕೊಂಡು ವಾಪಸ್ ಬರಬೇಕಿತ್ತು. ಆದರೆ ರಸ್ತೆ ಮಧ್ಯದಲ್ಲಿಯೇ ಅವಿತು ಕುಳಿತಿದ್ದ ಜವರಾಯ ಅಟ್ಟಹಾಸ ಮೆರೆದ ಕಾರಣ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಗಾಡಿ ನಿಲ್ಸಿದ್ರು ಅವ್ರೆ ಬಂದು ನಾನ್ ಕಟ್ಟೋದು ಮಾಡಿರೋದು. ಹಿಂಗಾಗಿ ಬ್ಯಾಕ್ ವೀಲಿಗೆ ಬಿದ್ದು ಎರಡು ಸ್ಪಾಟ್ ಆಗ್ಯಾವ ಹುಡುಗರು. ಮನೆಯ ಮುಂದೆ ಹಲವಾರು ಜನ. ಆಸ್ಪತ್ರೆಯಲ್ಲಿ ಮಕ್ಕಳ ಶವಗಳ ಮರಣೋತ್ತರ ಪರೀಕ್ಷೆ ನಡೆಸುತ್ತಿರೋ ವೈದ್ಯರು. ಮರಣೋತ್ತರ ಪರೀಕ್ಷೆ ಬಳಿಕ ಮಕ್ಕಳ ಮೃತದೇಹಗಳನ್ನು ಹಸ್ತಾಂತರಿಸಿದ ಪೊಲೀಸರು. ಮಕ್ಕಳನ್ನ ನೆನೆದು ಕಣ್ಣೀರು ಹಾಕ್ತಿರೋ ತಂದೆ. ಮಕ್ಕಳ ಮೃತದೇಹದ ಎದುರು ಗೊಳುವಂತ ಅಳುತ್ತಿರೋ ತಾಯಿ, ಮಕ್ಕಳ ಸಂಬಂಧಿಕರು. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಯಲಹಂಕದಲ್ಲೇ. ಇದಕ್ಕೆ ಕಾರಣ ಅದೊಂದು ರಣಭೀಕರ ಆಕ್ಸಿಡೆಂಟ್. ಮಕ್ಕಳ ಜೊತೆ ಅಂಗಡಿಗೆ ಹೋಗ್ತಿದ್ದ ಕಾನ್ಸ್ಟೇಬಲ್. ಶಾಲಾ ಬಸ್ ಬರ್ತಿದ್ದಂತೆ ಗಾಡಿ ಪಕ್ಕಕ್ಕೆ ಹಾಕಿದ್ದ ತಂದೆ. ಈ ಫೋಟೋದಲ್ಲಿರೋ ಮಕ್ಕಳ ಹೆಸರು ವರ್ಷಾ ಮತ್ತು ಭಾನು ಅಂತ. ವರ್ಷಾನಗರ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕಾನ್ಸ್ಟೇಬಲ್ ಆಗಿರೋ ನಾಗನಗೌಡ ಅವರ ಮಗಳು. ಭಾನು ಅವರ ಅಣ್ಣನ ಮಗಳು ನಾಗನಗೌಡ ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಒಂದಲಿ ಗ್ರಾಮದವರು. ಬೆಂಗಳೂರು ನಗರ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕೆಲಸ ಸಿಕ್ಕಿದ್ದ ಕಾರಣ ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಬೆಂಗಳೂರಿನ ತನಿಸಂದ್ರದ ಬಳಿ ಇರೋ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಅವರಿಗೆ ಸರ್ಕಾರ ಮನೆ ಕೊಟ್ಟಿತ್ತು. ಸರ್ಕಾರ ಕೊಟ್ಟಿದ್ದ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸ್ತಿದ್ರು. ಫೆಬ್ರವರಿ 11, 2026 ಬುಧವಾರ ನಾಗನಗೌಡ ಮಕ್ಕಳನ್ನ ಕರೆದುಕೊಂಡು ಅಂಗಡಿಗೆ ಹೋಗ್ತಿದ್ರು. ಬೆಳಗ್ಗೆ ಸುಮಾರು 8:30 ಇರಬಹುದು. ಮನೆಯಿಂದ ಕೆಲವೇ 100 ಮೀಟರ್ಗಳ ದೂರದಲ್ಲಿದ್ದ ಅಂಗಡಿಗೆ ಹೋಗಿ ಹಾಲು ತೆಗೆದುಕೊಂಡು ಬರೋಕೆ ಹೋಗ್ತಿದ್ರು. ತಮ್ಮ ಮೋಟೋ ಸ್ಕೂಟರ್ನಲ್ಲಿ ಮಕ್ಕಳನ್ನ ಮುಂದೆ ಕೂರಿಸಿಕೊಂಡು ಹೊರಟಿದ್ರು. ಮನೆಯಿಂದ ಸುಮಾರು 200 ಮೀಟರ್ ಹೋಗ್ತಿದ್ದ ವೇಳೆ ಎಡಗಡೆ ರಸ್ತೆಯಿಂದ ಶಾಲಾ ಬಸ್ ಬರ್ತಿರೋದನ್ನ ನೋಡಿ ಗಾಡಿಯನ್ನ ನಿಲ್ಲಿಸಿದ್ರು. ಶಾಲಾ ಬಸ್ ಹೋದ ಬಳಿಕ ತಾವು ಅಂಗಡಿಗೆ ಹೋದ್ರಾಯ್ತು ಅನ್ನೋ ಕಾರಣಕ್ಕೆ ಅವರು ಗಾಡಿ ನಿಲ್ಲಿಸಿದ್ರು. ಪಕ್ಕಕ್ಕೆ ನಿಲ್ಲಿಸಿದ್ದ ಗಾಡಿಯ ಮೇಲೆ ಹರಿತು ಬಸ್. ತಂದೆಯ ಕಣ್ಣ ಮುಂದೆಯೇ ಹೋಯಿತು ಮಗಳ ಜೀವ. ಎಡಗಡೆ ಭಾಗದ ರಸ್ತೆಯಿಂದ ಸ್ಕೂಲ್ ಬಸ್ ಬರ್ತಿರುವುದನ್ನು ನೋಡಿದ ನಾಗನಗೌಡ ತಮ್ಮ ಗಾಡಿ ನಿಲ್ಲಿಸಿದ್ರು. ಮೊದಲು ಬಸ್ ಹೋಗ್ಲೆ, ಬಳಿಕ ತಾವು ಹೋದ್ರಾಯ್ತು ಅಂತ ಅಂದುಕೊಂಡಿದ್ರು. ಆದರೆ ನೋಡುತ್ತಿದ್ದಂತೆ ಬಸ್ ಅವರ ಗಾಡಿಗೆ ಬಂದು ಡಿಕ್ಕಿ ಹೊಡೆದಿತ್ತು. ಹೀಗೆ ಸ್ಕೂಟರ್ಗೆ ಡಿಕ್ಕಿಯಾದ ಬಳಿಕವಾದ್ರು ಬಸ್ ನಿಲ್ಲಿಸಿದ್ದಿದ್ರೆ ಮಕ್ಕಳ ಜೀವ ಉಳಿತಿತ್ತು. ಆದ್ರೆ ಹಾಗೆ ಆಗಲೇ ಇಲ್ಲ. ಬದಲಿಗೆ ಪಕ್ಕಕ್ಕೆ ನಿಲ್ಲಿಸಿದ್ದ ಗಾಡಿಯ ಮೇಲೆಯೇ ಬಸ್ ಹರಿದು ಹೋಗಿತ್ತು. ಯಾವಾಗ ಸ್ಕೂಟರ್ಗೆ ಬಸ್ ಡಿಕ್ಕಿ ಹೊಡೆಯಿತು, ಅಲ್ಲಿಗೆ ಸ್ಕೂಟರ್ ನೆಲಕ್ಕೆ ಅಪ್ಪಳಿಸಿತ್ತು. ಆಗ ಸ್ಕೂಟರ್ನಲ್ಲಿದ್ದ ಮಕ್ಕಳು ಕೆಳಗೆ ಬಿದ್ದಿದ್ರು. ಸ್ಕೂಟರ್ ನೆಲಕ್ಕೆ ಅಪ್ಪಳಿಸಿ ಮಕ್ಕಳು ರಸ್ತೆಯ ಮೇಲೆ ಬಿದ್ದಿದ್ರು. ಅಲ್ಲಿ ಏನಾಗ್ತಿದೆ ಅನ್ನೋದು ನಾಗನಗೌಡರ ಅರಿವಿಗೆ ಬರೋ ಹೊತ್ತಿಗೆ ಶಾಲಾ ಬಸ್ ಹಿಂಭಾಗದ ಚಕ್ರಗಳು ಮಕ್ಕಳ ಮೇಲೆ ಹರಿದು ಬಿಟ್ಟಿತ್ತು. ಆದರೂ ಶಾಲಾ ಬಸ್ ಚಾಲಕ ಬಸ್ ನಿಲ್ಲಿಸದೆ ಅಜಾಗರೂಕತೆ ಮೆರೆದಿದ್ದ. ಕನಿಷ್ಠ ಬ್ರೇಕ್ ಕೂಡ ಹಾಕಿರಲಿಲ್ಲ. ಹೀಗಾಗಿ ತನ್ನ ಕಣ್ಣ ಮುಂದೆಯೇ ಮಗಳ ಜೊತೆಗೆ ಅಣ್ಣನ ಮಗಳ ಜೀವ ಹೋಗೋದಕ್ಕೆ ನಾಗನಗೌಡ ಸಾಕ್ಷಿಯಾದ್ರು. ಮಕ್ಕಳ ಜೀವ ಹೋದ ಬಳಿಕ ಬಸ್ ಚಾಲಕ ಬಸ್ ನಿಲ್ಲಿಸಿದ್ದ. ಆದರೆ ಅಷ್ಟೊತ್ತಿಗಾಗಲೇ ಕೈ ಮೀರಿ ಹೋಗಿತ್ತು. ಮಕ್ಕಳು ಬಾರದ ಲೋಕಕ್ಕೆ ಪಯಣಿಸಿದ್ರು.
ಅಪಘಾತ ಆಗುತ್ತಿದ್ದಂತೆ ನೆರವಿಗೆ ಬಂದ ಸ್ಥಳೀಯರು. ಕೂಡಲೇ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲು. ಯಾವಾಗ ಸ್ಕೂಟರ್ಗೆ ಸ್ಕೂಲ್ ಬಸ್ ಡಿಕ್ಕಿ ಹೊಡಿತು. ಸ್ಥಳೀಯರು ನೆರವಿಗೆ ಬಂದಿದ್ರು. ಹೇಗಾದ್ರೂ ಮಾಡಿ ಮಕ್ಕಳನ್ನ ಬದುಕಿಸಬೇಕು ಅಂತ ಅಲ್ಲಿಂದ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಆಸ್ಪತ್ರೆಗೆ ದಾಖಲಿಸಿ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಿದ್ರ ಅವರ ಜೀವ ಉಳಿಯಬಹುದು ಅಂತ ಅವರು ಅಂದುಕೊಂಡಿದ್ರು. ಆದರೆ ಅವರ ಎಣಿಕೆ ನಿಜವಾಗಲಿಲ್ಲ. ಆಸ್ಪತ್ರೆಗೆ ಕರೆತರೋ ಮಾರ್ಗ ಮಧ್ಯದಲ್ಲಿಯೇ ಮಕ್ಕಳು ಜೀವ ಬಿಟ್ಟಿದ್ರು. ಈ ಮೂಲಕ 2 ಜೀವಗಳು ಪ್ರಾಣ ಬಿಟ್ಟಿದ್ದಾವೆ. ಅಪಘಾತ ಮಾಡಿ ಎಸ್ಕೇಪ್ ಆಗಲು ಚಾಲಕನ ಯತ್ನ. ಚಾಲಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಇಷ್ಟೆಲ್ಲ ಆಗೋಕೆ ಕಾರಣ ಈತನೇ ನೋಡಿ. ಹೆಸರು ಮಾರಪ್ಪ ಅಂತ. ಮೂಲತಃ ಯಾದಗಿರಿ ಜಿಲ್ಲೆಯವನು. ಜೀವನ ನಿರ್ವಹಣೆಗಾಗಿ ಬೆಂಗಳೂರಿನಲ್ಲಿ ಬಸ್ ಚಾಲನೆ ವೃತ್ತಿ ಮಾಡಿಕೊಂಡಿದ್ದ. ಬೆಂಗಳೂರಿನ ಹೆಣ್ಣೂರು ಬಳಿಯಿರೋ ಕೆ ನಾರಾಯಣಪುರದ ಹೆಜೆಮೋನಿ ಪಬ್ಲಿಕ್ ಶಾಲೆಯ ಬಸ್ ಓಡಿಸ್ತಿದ್ದ. ಈತನಿಂದಲೇ ಬುಧವಾರ ಅಪಘಾತ ಆಗಿರುವುದು. ಈತ ಅದೆಷ್ಟು ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾನೆ ಅಂದ್ರೆ ಬಸ್ ಸ್ಕೂಟರ್ಗೆ ಡಿಕ್ಕಿಯಾಗಿದ್ರು ಆತನ ಅರಿವಿಗೆ ಬಂದಿಲ್ಲ. ಜೊತೆಗೆ ಮಕ್ಕಳ ಮೇಲೆ ಬಸ್ ಹರಿದ್ರೂ ಆತನ ಗಮನಕ್ಕೆ ಬಂದಿಲ್ಲ. ಅವನಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ಮಕ್ಕಳ ಜೀವ ಹೊರಟು ಹೋಗಿತ್ತು. ತನ್ನಿಂದ ಅಪಘಾತವಾಗಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಲು ಯತ್ನಿಸಿದ್ದ. ಆದರೆ ಓಡಿ ಹೋಗುತ್ತಿದ್ದ ಚಾಲಕನನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮದ್ಯದ ಅಮಲಿನಲ್ಲಿ ಬಸ್ ಚಾಲನೆ ಮಾಡುತ್ತಿದ್ದನ. ಘಟನೆಗೆ ಮುನ್ನ ಬೇರೊಂದು ವಾಹನಕ್ಕೆ ಬಸ್ ಟಚ್. ಬೆಂಗಳೂರಿನ ಯಲಹಂಕದ ಬಳಿ ನಿರ್ಲಕ್ಷ್ಯದ ಚಾಲನೆಯಿಂದ 2 ಮಕ್ಕಳ ಸಾವಿಗೆ ಕಾರಣನಾದ ಚಾಲಕ ಮಾರಪ್ಪ ಮದ್ಯದ ಅಮಲಿನಲ್ಲಿ ಬಸ್ ಚಾಲನೆ ಮಾಡ್ತಿದ್ದಾನ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಒಂದು ಸ್ಕೂಟರ್ಗೆ ಬಸ್ ಡಿಕ್ಕಿಯಾದರೂ ಅದು ಆತನ ಗಮನಕ್ಕೆ ಬಂದಿರಲಿಲ್ಲ. ಹೀಗಾಗಿ ಈ ಪ್ರಶ್ನೆ ಏಳುವಂತೆ ಮಾಡಿದೆ. ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಸ್ಕೂಟರ್ಗೆ ಬಸ್ ಗುದ್ದೋ ಮುನ್ನ ಬೇರೊಂದು ಕಡೆ ಮತ್ತೊಂದು ವಾಹನಕ್ಕೆ ಬಸ್ ಟಚ್ ಮಾಡಿದ್ದ ಅನ್ನೋ ಆರೋಪ ಕೇಳಿ ಬರ್ತಿದೆ. ಬೇರೊಂದು ವಾಹನಕ್ಕೆ ಟಚ್ ಆಗಿದ್ದ ಕಾರಣ ಆತ ಗಾಬರಿಯಲ್ಲಿದ್ದ. ಅವರಿಂದ ತಪ್ಪಿಸಿಕೊಳ್ಳೋ ಬರದಲ್ಲಿ ವೇಗವಾಗಿ ಚಾಲನೆ ಮಾಡಿದ್ದ. ಘಟನೆಗೆ ಕಾರಣ ಅಂತ ಮಕ್ಕಳ ಸಂಬಂಧಿ ದೇವನಗೌಡ ಆರೋಪಿಸಿದ್ದಾರೆ. ಏನ್ರಿ ಬೆಳಗ್ಗೆ ಹಾಲು ತರಕ್ಕೆ ಹೋದ್ರಂತ್ರಿ. ಅದು ನಮಗೆ ಗೊತ್ತಿಲ್ಲ. ನಮಗೆ 9 ಗಂಟೆಗೆ ಸುದ್ದಿ ಗೊತ್ತಾಯ್ತು. ಈಗ ಲೆಫ್ಟ್ ಸೈಡಿಗೆ ತರಿಬೇನ್ರಿ. ತರಿಬಿದ್ರು ಸ್ಕೂಲ್ ಬಸ್ನಾಗ ಬಂದು ತನ್ನ ಸೈಡೇ ಹೊಡೆದನ್ರಿ. ಹಿಂಗಾಗಿ ಬ್ಯಾಕ್ ವೀಲಿಗೆ ಬಿದ್ದು 2 ಸ್ಪಾಟ್ ಆಗ್ಯಾವ ಹುಡ್ರು. ಬೆಳಗ್ಗೆ 8:10ರಿಂದ 8:20 ಒಳಗೆ ಅಷ್ಟರೊಳಗೆ ಆಯ್ತು ರೀ. ಹಾಸ್ಪಿಟ್ಲಿಗೆ ತಂದ್ರೂ ಉಳಿದ್ರು ನೋಡ್ರಿ. 2 ಕಾಲ ಸರ್, ಒಂದು 2 ವರ್ಷದ್ದು, ಒಂದು 4 ವರ್ಷದ್ದು. ಒಂದು ಅಣ್ಣನ ಮಗಳು, ತಮ್ಮ ಮಗಳು, 4 ಮಗಳು. ಹಾಂ, ಏನು ಮಾಡಿದ್ರೆ ಅದು ಗೊತ್ತಿಲ್ಲ ರೀ. ಅದು ಇನ್ನೂ ಅವ್ರಿಗೆ ಗೊತ್ತಾಗುತ್ತೆ. ಅವ್ನು ತನ್ನ ಜಾಗ ಇದ್ರೂ ಬಂದಿಲ್ಲ ರೀ. ಬ್ಯಾಕ್ ವೀಲ್ ಬಂದ್ಬಿಟ್ಟು ನಂಗೆ ಮೇಲೆ ಅಲ್ಲೆಲ್ಲೇ ಯಾರಿಗೆ ಟ್ಯಾಕ್ರಿಗೇನು ಹೊಡೆದು ಬಂದಂತಾರೆ ಅದನ್ನು. ಅದಕ್ಕಿಂತ ಮುಂಚೆಕ ಅದಕ್ಕೆ ಅದ್ರ ಗಡ್ಬಿಡಿಗೆ ಬಂದಾನೆ ಏನು ಮಾಡ್ಯಾನ ಗೊತ್ತಾಗ್ತಿಲ್ಲ. ಹಂಗಾಗಿ ಅವನು ಬಂದು ಇವ್ರು ಹೊಡೆದ್ರೂ ಟಚ್ ನಿಂದ್ರಿಸಿಲ್ಲ. ಟಚ್ ಆದ್ರೆ ನಿಂದ್ರಿಸ್ಬೇಕಾಯ್ತು. ನಾ ಅಂತ ಹೊಡ್ಕೊಂಡು ಹೋಗ್ಬಿಡೋಣ. ಹಂಗಾಗಿ ಆ ಪೆಡ್ಸಿಗೆ ಹೊತ್ಕೊಂಡು ಬಿದ್ದು ಸ್ಪಾಟ್ ಔಟ್ ಆಗಿ. ಪೊಲೀಸರ ತನಿಖೆಯಲ್ಲಿ ಅಸಲಿ ಕಾರಣ ಬಯಲು. ಮನೆಗೆ ಬಸ್ ಡಿಕ್ಕಿ ತಪ್ಪಿಸಲು ಹೋಗಿ ನಡೀತಾ ಘಟನೆ. ಶಾಲಾ ಬಸ್ ಚಾಲಕ ಮಾರಪ್ಪನನ್ನ ವಶಕ್ಕೆ ಪಡೆದ ಹೆಣ್ಣೂರು ಪೊಲೀಸರು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಈ ವೇಳೆ ಅಪಘಾತಕ್ಕೆ ಅಸಲಿ ಕಾರಣವೇನು ಅನ್ನೋದನ್ನ ಪೊಲೀಸರು ಎದುರು ಬಾಯ್ಬಿಟ್ಟಿದ್ದಾನೆ. ತನ್ನ ಬಲಗಡೆ ಇದ್ದ ರಸ್ತೆಯಲ್ಲಿನ ಸ್ಕೂಟರ್ ನಿಂತಿರುವುದನ್ನ ಆತ ನೋಡಿದ್ನಂತೆ. ಹೀಗಾಗಿ ಸ್ಕೂಟರ್ಗೆ ಡಿಕ್ಕಿ ಹೊಡೆಯದಂತೆ ಲಾಂಗ್ ಟರ್ನ್ ತೆಗೆದುಕೊಳ್ಳಲು ಹೋಗಿದ್ದ. ಈ ವೇಳೆ ಎಡಗಡೆ ಇದ್ದ ಮನೆಗೆ ಬಸ್ ಡಿಕ್ಕಿ ಹೊಡೆಯಬಹುದು ಅನ್ನೋ ಕಾರಣಕ್ಕೆ ಆತ ಎಡಗಡೆ ನೋಡಿಕೊಂಡು ತಿರುವು ತೆಗೆದುಕೊಂಡಿದ್ದಾನೆ. ಈ ವೇಳೆ ಆತನಿಗೆ ಗೊತ್ತಾಗುತ್ತಿದ್ದಂತೆ ಬಸ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದು 2 ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾನೆ.
10 ವರ್ಷದ ಹಿಂದೆ ಮದುವೆ, 6 ವರ್ಷದ ಬಳಿಕ ಮಗು. ಬೆಂಗಳೂರಲ್ಲಿ ಶಿಕ್ಷಣ ಪಡೆಯಲು ಬಂದಿದ್ದ ಅಣ್ಣನ ಮಗಳು. ಬೆಂಗಳೂರು ನಗರ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕೆಲಸ ಮಾಡ್ತಿರೋ ನಾಗನಗೌಡ 10 ವರ್ಷದ ಹಿಂದೆ ಈರಮ್ಮ ಅನ್ನೋರನ್ನ ಮದುವೆಯಾಗಿದ್ರು. ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳೇ ಆಗಿರಲಿಲ್ಲ. ಹೀಗಾಗಿ ದೇವರ ಮೊರೆ ಹೋಗಿ ಹರಕೆ ಹೊತ್ತಿದ್ರು. ಇವರ ಕಷ್ಟವನ್ನ ನೋಡಲಾಗದೆ ದೇವರು 4 ವರ್ಷದ ಹಿಂದೆ ಒಂದು ಮಗುವನ್ನ ಕರುಣಿಸಿದ್ದ. ಈ ಮಗುವಿನ ಹೆಸರು ಹರ್ಷ ಅಂತ. ಇದಾದ ಬಳಿಕ 2 ವರ್ಷ ಹಿಂದೆ ವರ್ಷ ಅನ್ನೋ ಹೆಣ್ಣು ಮಗು ಹುಟ್ಟಿತ್ತು. ಇನ್ನು ನಾಗನಗೌಡರ ಅಣ್ಣನ ಮಗಳಿಗೆ ಬೆಂಗಳೂರಿನಲ್ಲಿ ಎಜುಕೇಶನ್ ಕೊಡಿಸುವ ಉದ್ದೇಶ ಇತ್ತು. ಹೀಗೆ ಹಲವು ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬಂದಿದ್ದ ಆಕೆ ಚಾಲಕನ ನಿರ್ಲಕ್ಷ್ಯದಿಂದ ಬಸ್ಗೆ ಸಿಲುಕಿ ಪ್ರಾಣ ಬಿಟ್ಟಿದ್ದಾಳೆ. ಬೆಂಗಳೂರಿನಲ್ಲಿ ನಡೆದ ಅಪಘಾತದಲ್ಲಿ 2 ಪುಟ್ಟ ಮಕ್ಕಳು ದಾರುಣವಾಗಿ ಪ್ರಾಣ ಬಿಟ್ಟಿದ್ದಾರೆ. ಸದ್ಯಕ್ಕೆ ಅಪಘಾತ ಎಸಗಿದ ಚಾಲಕ ಮತ್ತು ಅಪಘಾತಕ್ಕೆ ಕಾರಣವಾದ ಬಸ್ ವಶಕ್ಕೆ ಪಡೆದಿರುವ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ. ಏನೇ ಇರಲಿ, ಸ್ಕೂಲ್ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾಗಿದ್ದ 2 ಮಕ್ಕಳ ಪ್ರಾಣ ಕಳೆದುಕೊಂಡಿರುವುದು ದುರಂತವೇ ಸರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.